ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಅಬ್ದುಲ್ ವಾಜಿದ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಇವರ ವತಿಯಿಂದ ದಿನ್ನೂರು ರಸ್ತೆಯ ಧರ್ಮಣ್ಣ ಗಾರ್ಡನ್, ಕೆಂಚಪ್ಪ ಗಾರ್ಡನ್, ಬೀರಪ್ಪ ಬ್ಲಾಕ್ನ ಎಲ್ಲ ಕಡೆ ಹಬ್ಬದ ವಾತಾವರಣ. ಆಂಗ್ಲೇಯರೇ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಅಬ್ದುಲ್ ವಾಜಿದ್ ರವರಿಂದ ಇಂದು ಕ್ಷೇತ್ರದ ಎಲ್ಲ ಜನತೆಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಎಲ್ಲ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭ ಕೋರಿದರು. ಈ ಭಾಗದಲ್ಲಿ ದಿನ್ನೂರು, ಧರ್ಮಣ್ಣ ಗಾರ್ಡನ್ನು ಮತ್ತು ಕೆಂಚಪ್ಪ ಗಾರ್ಡನ್ನು, ಬೀರಪ್ಪ ಬ್ಲಾಕು ಸುತ್ತಮುತ್ತ ಎಲ್ಲ ಮಹಿಳೆಯರು ತಾವಿಲ್ಲಿ ಬಂದಿದ್ದೀರ. ಪ್ರತಿ ವರ್ಷ ಈಗ ಆಲ್ರೆಡಿ ನಾವು 17ನೇ ವರ್ಷ, ಪ್ರತಿ ವರ್ಷ ನಾವು ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ರೇಷನ್ ಕೊಡೋ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಜಾತಿ ಜನ ಇಲ್ಲಿ ಕೂತಿದ್ದಾರೆ. ಬೈತಿ ಸುರೇಶ್ ಸಾಹೇಬ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರ. 2013 ಆಶೀರ್ವಾದ ಮಾಡಿದ್ರಿ, ತಿರ್ಗಾ 2018 ಫಸ್ಟ್ ಆಶೀರ್ವಾದ ಮಾಡಿದ್ರಿ, ತಿರ್ಗಾ 2023 ಸಹ ಆಶೀರ್ವಾದ ಮಾಡಿದ್ದೀರ. 2018 ಸಹ ನಮ್ಮ ವಾರ್ಡು ಮನೋರಂಜನ್ ಪಾಳ್ಯ ವಾರ್ಡ್ 33 ಅಂದರೆ ತಾವೆಲ್ಲ ಅವ್ರಿಗೆ ಮತ ಕೊಟ್ಟು ಆಶೀರ್ವಾದ ಮಾಡಿ ಅವರು ಶಾಸಕರು ಮಾಡಿದ್ರಿ. ತದನಂತರ 2023 ಮತ್ತೊಮ್ಮೆ ತಿರ್ಗಾ ವಾರ್ಡ್ 33 ಮನೋರಂಜನ್ ಪಾಳ್ಯ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಅಂದರೆ 24,000 ಲೀಡು ಕೊಟ್ಟು ಅವ್ರಿಗೆ ನಾವು ಶಾಸಕರು ಮಾಡಿ ಇವತ್ತು ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಸಹಾಯ ಮಾಡತಕ್ಕಂಥ ನಿಮ್ಗೆಲ್ಲರಿಗೂ ನಾನು ಮತ್ತೊಂದು ವಂದಿಸ್ತೇನೆ. ಇವತ್ತು ನೋಡಿ, ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಂತ್ರಿಗಳಾದಂತ ಸನ್ಮಾನ್ಯ ಬೈತು ಸುರೇಶ್ ಸಾಹೇಬ್ ನೇತೃತ್ವದಲ್ಲಿ ಇಡೀ ಹೆಬ್ಬಾಳದಲ್ಲಿ ಸುಮಾರು 40,000 ಕಿಟ್ಗಳನ್ನ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಾವು ಹಂಚ್ತಾ ಇದೀವಿ. ಈಗ ಆಲ್ರೆಡಿ ಎಲ್ಲಾ ವಾರ್ಡ್ ಅಲ್ಲಿ ಕನಿಷ್ಠ ಪಕ್ಷ 2 ಕಡೆ ಆಲ್ರೆಡಿ ರೇಷನ್ ಹಂಚೋ ಕಾರ್ಯಕ್ರಮ ಆಗ್ಬಿಟ್ಟಿದೆ. ಇವತ್ತು ಈ ಹೊಸ ವಾರ್ಡ್, ನನ್ನ ಹಳೆ ವಾರ್ಡ್ ಮನೋರಂಜನ್ ಪಾಳ್ಯ, ಹೊಸ ವಾರ್ಡ್ ದಿನ್ನೂರು, ಇಲ್ಲಿ ಸುಮಾರು 2,000 ಜನಕ್ಕೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ರೇಷನ್ ಕೊಡೋ ಕಾರ್ಯಕ್ರಮ ಮಾಡಿದ್ದೇವೆ. ಒಂದ್ ದೊಡ್ಡ ಹಬ್ಬದ ವಾತಾವರಣ ತಾವು ನೋಡ್ತಾ ಗಮನಿಸಿದಿರ. ಜನ ಪ್ರೀತಿ ವಿಶ್ವಾಸದಿಂದ ಬಂದು ಕೂತ್ಕೊಂಡು ಅವ್ರಿಗೆ ಬೇಕಾದಕ್ಕ ದಿನಸಿ ಬೇಕು, ಅವ್ರಿಗೆ ಹಬ್ಬವನ್ನು ಚೆನ್ನಾಗಿ ಮಾಡಬೇಕು, ರಂಜಾನ್ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಬಂದಿದ್ರು. ನಾವು ಅವ್ರ ಜೊತೆ ಕೂಡಿ ಅವರ ಹಬ್ಬದಲ್ಲಿ ನಾವು ಶಾಮೀಲಾಗಬೇಕು, ನಮ್ದು ಸ್ವಲ್ಪ ಕಾಣಿಕೆ ಇರಬೇಕು ಅಂತ ನಮ್ಮ ಬೈತಿ ಸುರೇಶ್ ಯಾವತ್ತು ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಯಾರು ಮನೆಯಲ್ಲಿ ಹಸುವಾಗಿ ಮಲಗಬಾರ್ದು, ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ಆಲ್ರೆಡಿ ಹೆಬ್ಬಾಳ ಕ್ಷೇತ್ರದಲ್ಲಿ ಸುಮಾರು 30 ಕಡೆ ಕಾರ್ಯಕ್ರಮ ಆಗಿದೆ. ನಾಳೆ ಬಹುಶಃ ಎಲ್ಲಾ ಕಡೆ ಕಾರ್ಯಕ್ರಮ ಮುಗಿಯೋದಾಗ್ತದೆ. ಪ್ರತಿ ವಾರ್ಡ್ ಅಲ್ಲಿ 3 ಕಡೆ ಅಂದ್ರೆ ಸುಮಾರು 35 ಕಡೆ ನಾವು ದಿನಸಿ ಹಂಚೋ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ವೆಂಕಟಮ್ಮಪ್ಪ ಲೇಔಟ್ವರೆಗೂ ಹೋಗುತ್ತೆ. ಇಲ್ಲಿ ಇರ್ತಕ್ಕಂಥ ಹಲವಾರು ಹೆಸರುಗಳು ಅವ್ರು ಇಕ್ಕಿದ್ರು. ಆದ್ರೆ ನಾನು ನಮ್ಮ ಶಾಸಕರು ಸೇರಿ ಈ ಭಾಗದ ಹೆಸರು ದಿನ್ನೂರು ಇಕ್ಬೇಕು ಅಂತ ಹೇಳಿ ಈ ವಾರ್ಡನ ಹೆಸರು ದಿನ್ನೂರನ್ನ ನಾವು ಪುಟದಲ್ಲಿ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಯಾವತ್ತೂ ಸಹ ನಾಳೆ ದಿವಸ ಯಾರು ಬರಲಿ ಯಾರು ಹೋಗ್ಲಿ, ಇವತ್ತು ಎಲ್ಲ ಆಕಾಂಕ್ಷಿಗಳು ಸುಮಾರು ಜನ ಇದ್ದಾರೆ. ಯಾರು ಬೈತಿ ಸುರೇಶ್ ಅವರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದಿಂದ ಯಾರು ಸೀಟ್ ತಗೊಂಡ್ಬರ್ತಾರೆ ಅವ್ರು ಈ ಭಾಗದ ನಿಮ್ಮ ನಾಯಕರಾಗ್ತಾರೆ. ಯಾರು ನಾಯಕರಾದ್ರೂ ಅವರು ಪ್ರತಿನಿಧಿ ಎಲ್ಲಿಂದ ಆಗ್ತಾರೆ? ದಿನ್ನೂರಿಂದ ಆಗ್ತಾರೆ. ದಿನ್ನೂರಿಂದ ಹೆಸರು ಈ ಪಡೆದಿದ್ದೀವಿ ನಾವು. BBMPಯಲ್ಲಿ ನಾವು GBA ರೆಕಾರ್ಡಲ್ಲಿ ಮುಂದಿನ ದಿವಸದಲ್ಲಿ ಯಾವುದೇ ರೆವಿನ್ಯೂ ರೆಕಾರ್ಡ್ ಬಂದ್ರು, ನಿಮ್ಮ ಪ್ರಾಪರ್ಟಿ ರೆಕಾರ್ಡ್ ಬಂದ್ರು, ನಿಮ್ಮ ಕಾರ್ಡ್ ಬಂದ್ರು, ನಿಮ್ಮ BPL ಕಾರ್ಡ್ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಎಲ್ಲದರಲ್ಲೂ ದಿನ್ನೂರು ಅಂತ ಹೆಸರು ಬರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ನೀವೆಲ್ಲ ಮಾಡಿದ ಆಶೀರ್ವಾದದಿಂದ ನಾವು ಈ ಹೆಸರನ್ನ ಇಕ್ಕಿರ್ತಕ್ಕಂಥದ್ದು. ಮುಂದಿನ ದಿವಸದಲ್ಲಿ ಆರಾಮ್ಸೆ ಮಾತಾಡ್ಬೇಡ್ರಿ,
ವರ್ಷದಿಂದ ನಾವು ಸತತ ನಿಮ್ಗೆಲ್ಲ ರೇಷನ್ ಕೊಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ರಂಜಾನಲ್ಲಿಯೂ ಅಷ್ಟೇ, ಉಗಾದಿನೂ ಅಷ್ಟೇ, ಬಡವರು ಸಂತೋಷದಿಂದ ಹಬ್ಬ ಮಾಡಬೇಕು, ಯಾರು ಹಸಿವು ಇರಬಾರ್ದು. ಮನೆಯಲ್ಲಿ ಎಲ್ಲ ಒಳ್ಳೆ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೇಕು ಉಗಾದಿಯಲ್ಲಿ, ಅದೇ ರಂಜಾನಲ್ಲಿ ಒಳ್ಳೆ ಬಿರಿಯಾನಿ ಮಾಡ್ಕೊಂಡು ತಿನ್ಬೇಕು. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷವೂ ಬೈರ್ತಿ ಸುರೇಶ್ ಸಾಹೇಬ್ ನೇತೃತ್ವದಲ್ಲಿ ಅವ್ರ ಸಹಕಾರದಿಂದ ನಿಮ್ಗೆಲ್ಲ ನಾವು ರೇಷನ್ ಕೊಡ್ತಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನೀವು ಸರ್ಕಾರ ಬರಕ್ ಮುಂಚೆ ನಾವು ಒಂದು ಆಶ್ವಾಸನೆ ಕೊಟ್ವಿ. ಕಾಂಗ್ರೆಸ್ ಪಕ್ಷ ಆಶ್ವಾಸನೆ ಕೊಟ್ಟು ಕಾಂಗ್ರೆಸ್ ಪಕ್ಷ ನಿಮ್ಮ ಸರ್ಕಾರ ಬಂತು, ನಿಮ್ಮೆಲ್ಲ ಆಶೀರ್ವಾದದಿಂದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದ್ರು, ಬೈರ್ತಿ ಸುರೇಶ್ ಅವರು ಮಂತ್ರಿ ಆದ್ರು. 5 ಗ್ಯಾರಂಟಿ